अस्सलाम वालेकुम। मैं आज़ाद टीवी से मंसूर अली बात कर रहा हूँ। आज राइतर के अध्यक्ष साजिद हुसैन साहब है ना, हमारे साथ मिलकर है। जो रायचूर गुलबर्गा जहाँ भी इंडिया में फ्लड आ रहा है उसके बारे में थोड़ा ನಾಲೆಜ್ ನಮ್ಮ ರಾಯಚೂರು ಜಿಲ್ಲೆಗೆ ಎಡದೊರೆ ನಾಡು ಅಂತ ಹೇಳ್ತಾರೆ, ನಿಮಗೆ ಗೊತ್ತಿರ್ಬೋದು. ಎಡದೊರೆ ನಾಡು ಅಂತಂದಮೇಲೆ ಎರಡು ನದಿಗಳ ನಾಡು ನಡುವೆ ಇದೆ ನಮ್ಮ ರಾಯಚೂರು ಜಿಲ್ಲೆ. ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಕೃಷ್ಣಾ ನದಿ ಮತ್ತು ತುಂಗಭದ್ರಾ ನದಿ ಇದೆ. ಅಂತಾರಲ್ಲ, ತುಂಗ ಪಾನಕ್ಕೆ ಕೃಷ್ಣ ಸ್ನಾನಕ್ಕೆ ಅಂತ ಒಂದು ಗಾದೆನೇ ಇದೆ. ಅದಾದರೂ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಎರಡು ನದಿದು ಸಾರ್ವಜನಿಕರ ನೀರಿನ ತೊಂದರೆ, ಕುಡಿಯುವ ನೀರಿನ ತೊಂದರೆನೂ ಮತ್ತು ಕೃಷಿಗೆ ಇವತ್ತೆಲ್ಲ ಡ್ಯಾಮ್ಗಳಿದಾಗವೆ. ತುಂಗಭದ್ರಾ ಡ್ಯಾಮ್ ಆಗಿದೆ, ಈ ಕಡೆ ಕೃಷ್ಣ ಗೂಗಲ್ ಬ್ಯಾರೇಜ್ ಇದೆ, ಎಲ್ಲ ಇದೆ. ಅಂದರೂ ನಮ್ಮ ರೈತರಿಗೆ ನೀರಿನ ಸಮಸ್ಯೆ ಬಂದಾಗ, ನೀರು ಹೆಂಗೆ ಬೆಳೆ ಬಂದಿರುತ್ತೆ, ಡ್ರೈ ಆಗ್ತಾ ಇರ್ತವೆ ಹೊಲಗಳು, ಆ ಟೈಮ್ ನಮಗೆ ನೀರು ಬೇಕು. ಪ್ರತಿ ವರ್ಷ ಸಾತ್ ಮೇಲಲ್ಲಾಗಲಿ ಬೇರೆ ಬೇರೆ ಕಡೆ ನಾವು ಪ್ರತಿಭಟನೆ ಮಾಡಬೇಕು. ನೀರಿಗೋಸ್ಕರ ಪ್ರತಿಭಟನೆ ಹಾಕ್ಬಿಡಬೇಕು, ಇಂಡೆಂಟ್ ಹಾಕಬೇಕು, ದುಡ್ಡು ಕೊಡಬೇಕು. ಆ ಥರ ಪರಿಸ್ಥಿತಿ ಬಂದಿದೆ ರೈತರದು. ಆ ಥರ ಬಂದಾಗ ಮಾತ್ರ ನೀರನ್ನು ಬಿಡ್ತಾರೆ. ಈಗ ಡ್ಯಾಮ್ಗಳಿರೋದು ನಮಗೋಸ್ಕರ. ಡ್ಯಾಮ್ಗಳಿಂದ ಹಿಂಭಾಗದಲ್ಲೆಲ್ಲ ಖಾಸಗಿ ಕಾರ್ಖಾನೆಗಳಿಗೆ ಲಕ್ಷಾಂತರ ರೂಪಾಯಿ ಲೀಟ್ರ್ ನೀರನ್ನು ಕೊಡ್ತಾ ಇದ್ದಾರೆ. ರೈತರದ್ದು ಹೆಂಗೆ? ಇಡೀ ದೇಶಕ್ಕೆ ಅನ್ನ ಹಾಕೋರು ರೈತರದ್ದು ಹೆಂಗೆ? ನೀವು ಏನು ತಿಂತೀರ? ಕಾರ್ಖಾನೆಗಳಲ್ಲಿ ಸ್ಟೀಲ್ ಫ್ಯಾಕ್ಟ್ರಿಗಳಾಗ್ಬೋದು, ಬೇರೆ ಬೇರೆ ಕಾರ್ಖಾನೆಗಳು, ಇದರಿಂದ ಅದು ತಿನ್ನೋಕ್ಕಾಗುತ್ತಾ? ಅವರಿಗೆ ಲಕ್ಷಾಂತರ ಲೀಟ್ರ್ ನೀರು ಹೋಗ್ತಾ ಇದೆ ಪ್ರೈವೇಟ್ ಫ್ಯಾಕ್ಟ್ರಿಗಳಿಗೆ. ಅದು ಯಾರಾದರೂ ಗಮನ ಹರಿಸಿದ್ದಾರಾ? ನಮಗೆ ನೋಡಿದರೆ ನೀರಿಂದ ಪ್ರತಿ ವರ್ಷ ಶಾರ್ಟೇಜ್, ಪ್ರತಿ ವರ್ಷ ಪ್ರತಿಭಟನೆ ಮಾಡಬೇಕು ನೀರಿನ ಸಂಬಂಧ. ಸರ್, ರೈತರ ಮುಖ್ಯ ತೊಂದರೆಗಳು, ಮೊಟ್ಟ ಮೊದಲಾಗಿ ಬಿತ್ತನೆ ಬೀಜ ನಮಗೆ ಕಳಪೆ ಸಿಗುತ್ತದೆ, ಮತ್ತು ಎರಡನೇದಾಗಿ ರಸಗೊಬ್ಬರ ಯೂರಿಯಾ ಮತ್ತು DAP, ಇದಕ್ಕೆ ನಾವು ಭಾಳಷ್ಟು ಪರದಾಡ್ತೀವಿ, ಯಾವಾಗಲೂ ನಮಗೆ ಕರೆಕ್ಟ್ ಸಮಯಕ್ಕೆ ಸಿಗಲ್ಲ. ಅದಾದಮೇಲೆ ಕಳಪೆ ರಸಗೊಬ್ಬರಗಳು ಈಗಾಗಲೇ ಮಾರ್ಕೆಟಲ್ಲಿ ಭಾಳ ಬಂದಿದೆ. ಪ್ರತಿಯೊಂದು ಬೆಳೆಗೆ ಕೀಟ ಮತ್ತು ಕ್ರಿಮಿಕೀಟಗಳ ತೊಂದರೆಗೆ ನಮಗೆ ಅದಕ್ಕೂ ನಾವು ತುತ್ತಾಗ್ತೀವಿ. ವ್ಯವಹಾರ ಬ್ಯಾಂಕ್ ಸಾಲ, ರಸಗೊಬ್ಬರ ಸಾಲ, ಇದು ನಮಗೆ ಪ್ರತಿ ವರ್ಷ ನಮಗೆ ಭಾಳಷ್ಟು ಕಷ್ಟದಲ್ಲಿ ತುತ್ತು ಮಾಡ್ತಾಯಿದ್ದೇವೆ. ಇದಾದ ನಂತರ ಭಾರೀ ಮಳೆಯಿಂದ ರೈತರು ಬಿತ್ತಿದ ಮತ್ತು ಗೊಬ್ಬರ ಏನು 4,000-3,000 ರೂಪಾಯಿನ ಗೊಬ್ಬರ ಹೊಡೆದಿದ್ದೀವಿ, ಮಳೆಯಿಂದ ಎಲ್ಲ ಕೊಚ್ಕೊಂಡು ಹೋಗಿಬಿಟ್ಟಿರುತ್ತದೆ. ಅದೇ ಮಳೆ ನೀರಿನಿಂದ ಅಥವಾ ಚೆಕ್ ಡ್ಯಾಮ್ಗಳಿಂದ ಬ್ಯಾರ್ಗೇಟ್ಸ್ ಹಿಂಭಾಗದಲ್ಲಿ ಹೊಲಗಳಲ್ಲಿ ನೀರು ಎಲ್ಲ ಹರಿಸಿಬಿಟ್ಟಿದ್ದೇವೆ. ಈಗ ಅದರಿಂದನೂ ನಮಗೆ ನಷ್ಟವಾಗಿದೆ. ಇನ್ನು ಈ ಥರ ಒಂದು ಯಾವುದೇ ತರಹದ ಸಾಲ ಮನ್ನಾ 2 ವರ್ಷಗಳಾದರೂ ಯಡಿಯೂರಪ್ಪ ಸರ್ಕಾರವಾದರೂ ಮತ್ತು ಈಗ ಸಿದ್ದರಾಮಯ್ಯ ಸರ್ಕಾರವಾದರೂ ನಮಗೆ ಯಾವುದೇ ಥರದ್ದು ಸಾಲ ಮನ್ನಾವಾಗಿಲ್ಲ. ಮಾಜಿ HD ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದಾಗ ರೈತರ ಕಷ್ಟ, ರೈತರ ಮಣ್ಣಿನ ಮಗ ಅಂತ ಹೇಳಿಕೋ ತಪ್ಪೇನಿಲ್ಲ. ಅವರು ಮಾತ್ರ ನಮಗೆ ರೈತರ ಸಾಲ ಮನ್ನಾವನ್ನು ಮಾಡಿದರು. ಅದಾದಮೇಲೆ ಯಾವುದೇ ರಸಗೊಬ್ಬರ ರೈತರಿಗೆ ನೇರವಾಗಿ ಸಿಗ್ತಾಯಿಲ್ಲ. ಪ್ರತಿ ವರ್ಷ ಪರದಾಡಬೇಕು ನಾವು. ಅದಾದ ನಂತರ ರೈತ ಉಪಕರಣಗಳಿಗೆ ಸಬ್ಸಿಡಿಗಳಿಲ್ಲ. ಇನ್ನುವರೆಗೆ ಯಾವುದೇ ಥರ ಅಂತ ಸರ್ಕಾರದಿಂದ ಅನುದಾನಗಳು ಕೊಡಬೇಕು. ಎಲ್ಲಕ್ಕಿಂತ ದೊಡ್ಡ ಕೃಷಿ ಸಚಿವ ಮತ್ತು ತಾಲೂಕು ಶಾಸಕರು ಮತ್ತು ಕರ್ನಾಟಕ ಸರ್ಕಾರ ಕಣ್ಣು ಮುಚ್ಚಿ ಕೂಡಬಾರ್ದು ಇಂಥ ವಿಷಯದಲ್ಲಿ. ಈಗ ಫ್ಲಡ್ ಬಂದಾಗ ಇಂಥ ವಿಷಯದಲ್ಲಿ ಇವು ಸರ್ಕಾರದ ಎಲ್ಲ ಅಧಿಕಾರಿ ಆಗಿರ್ಬೋದು, ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವತ್ತೇನು ಫ್ಲಡ್ಡಿಗೆ ಎಲ್ಲರೂ ತುತ್ತಾಗಿದ್ದಾರೆ, ಅವರ ಮನೆಗೆ ಹೋಗಿ ಅವರ ತೊಂದರೆಗಳನ್ನು ಗಮನಿಸಬೇಕಂತ ನಮ್ಮದು ಒಂದು ಮನವಿ. ನೆಕ್ಸ್ಟ್, ನಮ್ಮ ರೈತರು ಹಲವಾರು ಕಮಿಟ್ಮೆಂಟ್ಸ್ ಕೊಟ್ಟಿರ್ತಾರೆ. ಈ ಥರ ಈ ಬೆಳೆ ಬಂದಾಗ ನನ್ನ ಮಗಂದು ಫೀಸ್ ಕಟ್ತೀನಿ, ಸಾಲ ಕಟ್ತೀನಿ, ರಸಗೊಬ್ಬರಗಳು ತೊಗೊಂಡಿದ್ದು ಕಟ್ತೀನಿ ಅಂತ ಭಾಳಷ್ಟು ಮಂದಿ ಕಮಿಟ್ಮೆಂಟ್ ಕೊಟ್ಟಿರ್ತಾರೆ. ಅದಾದಮೇಲೆ ನಮಗೆ ಈ ಫ್ಲಡ್ಡಿಂದ ಬಂದಿರೋದಂತೂ ಒಂದು ಹಾನಿ ಆಗಿದೆ. ಇದಕ್ಕಿಂತ ಮುಂಚಿತವಾಗಿ ಒಂದು 2-3 ವರ್ಷದಿಂದ ನಾವು ನೋಡ್ತಾ ಇರೋದಂದರೆ, ನಾವೆಲ್ಲ ಬೆಳೆದಿರ್ತೀವಿ, ಪ್ರತಿ ವರ್ಷ ಬೆಳೆದಿರ್ತೀವಿ. ಗಂಜವರು ಏಜೆಂಟ್ ಅಥವಾ ಬೇರೆ ಏಜೆಂಟ್ಸ್ಗಳು ಬಂದು ನಮ್ಮ ಹೊಲದಲ್ಲೇ ಬಂದು ನಾವು ಬೆಳೆದಿದ್ದ ಬೆಳೆಯನ್ನು ಪರ್ಚೇಸ್ ಮಾಡ್ತಾರೆ. ಮೆಣಸಿನ್ಕಾಯಿ, ಭತ್ತ ಮತ್ತು ಇದು ಹತ್ತಿ. ಇದು ಪ್ರತಿ ವರ್ಷ ಏಜೆಂಟ್ಗಳು
4 ಕೋಟಿ 5 ಕೋಟಿ 15 ಜನದ್ದು 20 ಜನದ್ದು 30 ಜನದ ರೈತರ ದುಡ್ಡೆಲ್ಲ ಹಾಕೊಂಡು ಹೋಗ್ಬಿಡ್ತಾರೆ. ಇದ್ರ ಮೇಲೆ ಕರ್ನಾಟಕ ಸರ್ಕಾರ ಸೂಕ್ತ ಕಾನೂನು ಜಾರಿಗೆ ಮಾಡಬೇಕು. ಇದರಿಂದ ಭಾಳಷ್ಟು ರೈತರುಗಳು ವಿಷ ಕುಡಿದು ಸಾವನ್ನಪ್ಪಿದ್ದಾರೆ. ಎಲ್ಲ ಅವರಿಗೆ ಗೊತ್ತಿರಲ್ಲ ಏನೇನು ತೊಗೋಬೇಕಂದ್ರೆ ಚೆಕ್ ಅಡ್ವಾನ್ಸಾಗಿ ಬರೆಸ್ಕೊಂಡು ಅವರಿಗೆ ತಾವು ಬೆಳೆದಿದ್ದು ಬೆಳೆ ಕೊಡಬೇಕು. ಅದನ್ನು ಸಪೋಸ್ 2,000 ಚೀಲ ಭತ್ತ ಆಗಿದೆ ಅಂದ್ಕೊಳ್ಳಿ, ಯಾರಾದರೂ ಒಬ್ರು ಖರೀದಿದಾರರು ಬಂದಿದ್ದಾರೆ, ನೇರವಾಗಿ ಕೊಡಬೇಕಂತಿದ್ರಿ, ಅದು ಕೊಡಬಾರ್ದು. ಆ್ಯಕ್ಚುಲಿ ಕಾನೂನು ಪ್ರಕಾರ ಕೊಡ್ತಾ ಇದ್ದಾರೆ ಈಗ ಜಾಸ್ತಿ ಕಡೆ. ಕೊಟ್ಟರೆ ಅವ್ರ ಹತ್ರ ಒಂದು ಬಾಂಡು ಅಥವಾ ಚೆಕ್ಗಳು ಬರೆಸ್ಕೋಬೇಕು. ಇದನ್ನು ಮಾಡಬೇಕಂತ ನಮ್ಮ ರೈತರಲ್ಲಿ ಮನವಿ. ಈಗ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ವರ್ಷ ನಾವು ಏನು ಬೆಳಿತೀವಿ ನಮಗೆ ಬೆಂಬಲ ಬೆಲೆ ಸಿಗಲ್ಲ. ಪ್ರತಿ ವರ್ಷ ಪ್ರತಿಭಟನೆ ಮಾಡ್ತೀವಿ, ಬೆಂಬಲ ಬೆಲೆ ಕೊಡಿ ಅಂತ. ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ನಮ್ಮ ಮನವಿ ಏನಂತಂದರೆ, ನೀವು ಯಾವ ವರ್ಷದ MSP ಹಿಡ್ಕೊಂಡು ನೀವು ಬೆಲೆಯ ಫಿಕ್ಸೇಷನ್ ಮಾಡಿದ್ದೀರ ರೇಟು, ಯಾವ ವರ್ಷ ನೀವು ಸರ್ವೆ ಮಾಡಿದ್ದೀರ, ಇವತ್ತು ಬಂದು ಒಂದು ಹತ್ತಿ ಬೆಳೆಗೆ ಏನೇನು ಆಗುತ್ತೆ ಖರ್ಚು ವೆಚ್ಚು, ಲೇಬರ್ ಚಾರ್ಜ್ ಆಗ್ಬೋದು, ಗೊಬ್ಬರ ಹೊಡೆಯೋದಾಗಲಿ, ಕುಂಟಿ ಹೊಡೆಯೋದಾಗಲಿ, ನೀವು ಫಿಕ್ಸೇಷನ್ ಮಾಡಿದರೆ ಅದಕ್ಕೆ ಆಗಲ್ಲ. ನಾವೇನು ಖರ್ಚು ಮಾಡಿದ್ದೀವಿ, ನೀವು MSP ಏನು ಫಿಕ್ಸ್ ಮಾಡಿದ್ದೀರ ಮೇಲಿಂದ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದಿಂದ, MSP ಬೆಲೆಗೆ ನಾವೇನಾದರೂ ಹತ್ತಿ ಕೊಟ್ಟರೆ ನಾವು ಉಚಿತ ಸರ್ವೆ ಫ್ರೀ ಇದು ಮಾಡ್ದಂಗೆ, ನಾವು ಸೇವೆ ಮಾಡ್ದಂಗೆ ರೈತನಿಗೆ ₹1 ಉಳಿಯಲ್ಲ. ಯಾಕಂತಂದರೆ ಅದೇ ನಾನು ಹೇಳ್ತೇನೆ, ಫಿಕ್ಸೇಷನ್ ಮಾಡಿದ್ದಾರೆ, ಆ ರೇಟಿಗೆ ನಮಗೆ ವರ್ಕೌಟೇ ಆಗಲ್ಲ. ಈಗ ನೋಡಿ, ಬೀಜದ ಬೆಲೆ ₹1,800 ಒಂದು ಚೀಲ, ಗೊಬ್ಬರದ ಪ್ಯಾಕೆಟು 1,200 ಹಂಗಿದೆ. ಅದಾದಮೇಲೆ ಕವಳೆ ತೆಗಿಬೇಕು, ಲೇಬರ್ ಚಾರ್ಜು, ಫಸ್ಟಿಗೆ ಒಂದು ಟೈಮ್ ಔಷಧಿ ಹೊಡಿಬೇಕು, ನೀರು ಬಿಡಬೇಕು ರೂಪ್ರೇಟರ್ ಹಚ್ಚಿ, ಆಮೇಲೆ ಕವಳೆ ತೆಗಿಯೋಕ್ಕೆ ಆಳುಗಳು ಬೇಕು, ಅದಾದಮೇಲೆ ಔಷಧಿ ಹೊಡಿಬೇಕು, ಅದಾದಮೇಲೆ ಹತ್ತಿ ಬಿಡಿಸಿದ ಮೇಲೆ ಗಾಡಿ ಬಾಡಿಗೆ ಮೇಲೆ ವೇ ಬಿಡಿಸಿ ಕಾಟೋದು ತಕ್ಕ ನಾವೇ ಕೊಡಬೇಕು. ಅದಾದಮೇಲೆ ನಮ್ಮ ಹತ್ತಿ ಹೋಗಿ ಮುಟ್ಟಿದ ಮೇಲೆ ನಮಗೆ 2% ಕಮಿಷನ್ ಬೇರೆ ಮುರಿತಾರೆ ನಮ್ಮ ಹತ್ತಿಯಲ್ಲಿ. 2% ಕಮಿಷನ್ ಕಂಪಲ್ಸರಿ ಕಮಿಷನ್ ಮುರಿತಾರೆ. ವೇ ಬಿಡಿಸಿದನ್ನು ರೈತರ ಹತ್ರ ತೊಗೊತಾರೆ. ನಮ್ಮದೆಲ್ಲ ಟೋಟಲ್ 13 ಅದಕ್ಕೆ ಆಗುವ ಲಾಗತ್ತು ಖರ್ಚುಗಳು ನಾನು ಲಾಸ್ಟ್ ಟೈಮ್ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೆ. ಇಷ್ಟೆಲ್ಲ ಖರ್ಚು ಬರುತ್ತೆ ಒಂದು ಎಕರೆಗೆ, ನೀವು ಕೂಡ MSP ರೇಟಿಗೆ ನಮಗೆ ಯಾವುದು ಥರದ್ದು ವರ್ಕೌಟ್ ಆಗೋಲ್ಲ. ಹಿಂಗಾದರೆ ರೈತ ವಿಷ ಕುಡಿದಿಲ್ಲ ಅಂದರೆ ಏನು ಮಾಡಬೇಕು? ಅವರು ಜನರಲ್ ಸೆಕ್ರೆಟ್ರಿ ಕೇಂದ್ರ ಸರ್ಕಾರದಲ್ಲಿ ಮಾತಾಡಿ MSPಯನ್ನು ಇನ್ನೊಂದು ಟೈಮ್ ಇದು ಮಾಡಿಸ್ತೀನಿ, ರೇಟ್ ಅಪ್ಗ್ರೇಡ್ ಮಾಡಿಸ್ತೀನಿ ಅಂತ ಹೇಳಿದರು. ಅದು ಇನ್ನುವರೆಗೆ ಅಷ್ಟೇ ಸಫಲತೆ ಇಲ್ಲ. ಮತ್ತೆ ಏನೇನಿದೆ ಸರ್? ಕೆಲವೊಂದು ಇದೇ ಪ್ರತಿ ವರ್ಷ ಆಗೋ ರೈತರಿಗೆ ಈ ಥರ ಅನ್ಯಾಯ. ಈಗ ಇದಂತೂ ಆಗಿದೆ, ಈಗ ಫ್ಲಡ್ಡಿಂದೊಂದಾಗಿದೆ. ಇದರ ಹಿಂದಗಡೆ ರೈತ ಎಲ್ಲಿ ಈ ಥರ ಆಗ್ತಾಯಿದ್ದಾನೆ ಅದನ್ನು ಸರ್ಕಾರ ಸ್ವಲ್ಪ ಗಂಭೀರವಾಗಿ ವೀಕ್ಷಣೆ ಮಾಡಬೇಕು. ಈ ಥರ ರೈತಕ್ಕೆ ಆಗದ ಸಂಬಂಧನೇ ಎಲ್ಲರೂ ವ್ಯವಸಾಯವನ್ನು ಬಿಟ್ಟುಬಿಟ್ಟು ಬೆಂಗಳೂರಿಗೆಲ್ಲ ಮಾರ್ಕೊಂಡು ತಿನ್ನೋಕೆ ಹೋಗ್ಬಿಟ್ಟಿದ್ದಾರೆ. ಎಲ್ಲ ಊರುಗಳಲ್ಲೆಲ್ಲ ಮನೆಗಳೆಲ್ಲ ಖಾಲಿ ಬಿದ್ದುಬಿಟ್ಟಿದ್ದಾರೆ. ಲಕ್ಷಾಂತರ ಎಕರೆ ಜಮೀನು ಈಗ ಹಾಳು ಬೀಳ್ತಾ ಇದೆ ಭೂಮಿ. ಮುಂದೆ ಇದೇ ರೀತಿ ಆದರೆ ನಮಗೆ ನೋಡಿ, ಈಗ ನಮ್ಮ ಕವಳೆಗೆ ಎಷ್ಟಿದೆ? ₹1,800 ಇದೆ ಇದು ಕವಳೆ ರೇಟು. 1,800 2,000. ಈಗ ಏನೋ ಒಂದು ಕವಳೆ ಇತ್ತಂದ್ರೂ ಒಂದು 2,200. ಹಕ್ಕಿ ಎಷ್ಟಿದೆ ಕ್ವಿಂಟಲಿಗೆ? 5. ಯಾವುದೇ ರಸಗೊಬ್ಬರ ರೈತರಿಗೆ ನೇರವಾಗಿ ಸಿಗೋದಿಲ್ಲ. ಅದಾದಮೇಲೆ ರೈತರ ಉಪಕರಣಗಳಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಇನ್ನುವರೆಗೆ ರಸಗೊಬ್ಬರಿಗಾಗಲಿ ಮತ್ತು ಇಕ್ವಿಪ್ಮೆಂಟ್ಸ್ಗಳಿಗೆ ಸಬ್ಸಿಡಿಗಳನ್ನು ಕೊಡ್ತಾಯಿಲ್ಲ. ಇದು ನಮ್ಮದು ಸಣ್ಣ ನೀರಾವರಿ ಅವ್ರಿಗೆ ಗೊಬ್ಬರಗಳು ಕೊಡ್ತಾರಲ್ಲ ಸರ್, ಅದು ಇದರೊಳಗೆ ಆಫೀಸ್ ಒಳಗೆ ಅದೇ ಈಗ ಅದರದಿಂದನೇ ಶಾರ್ಟೇಜ್ ಆಗ್ತಾಯಿದೆ ಸರ್. ಸರ್ಕಾರ ಏನು ನಮಗೆ ಎಷ್ಟು ಈ ಲಕ್ಷಾಂತರ ಹೆಕ್ಟರ್ಸ್ ಜಮೀನಿದೆ ಅದಕ್ಕೆ ಅಷ್ಟು ರಿಕ್ವೈರ್ ಕೊಡ್ತಾಯಿಲ್ಲ, ಕಡಿಮೆ ಪ್ರಮಾಣಕ್ಕೆ ಕೊಡ್ತಾಯಿದೆ. ಅದರಲ್ಲೂ ಕಳಪೆ, ಅದರನ್ನು ಬ್ಲಾಕಲ್ಲಿ ಮಾರ್ಕೊತಿದ್ದಾರೆ. ಅದಾದ ನಂತರ ಸರ್, ನಮಗೆ ಬಡತನದಿಂದ ಆಸ್ಪತ್ರೆಗಳು ಸಮಸ್ಯೆಗಳು ಬರ್ತವೆ, ವೈಯಕ್ತಿಕ ಸಾಲಗಳು ಬರ್ತವೆ, ಸ್ಕೂಲ್ ಫೀಸ್ಗಳು ಬರ್ತವೆ. ಇಂಥವೆಲ್ಲ ಇದ್ರೂ ಪ್ರತಿ ವರ್ಷ ನಾವೇನು ಬೆಳೆಸ್ತೀವಿ, ಈ ವರ್ಷ ನಮಗೆ ಬೆಳೆ ಬೆಳೆದ್ರೆ ನಾವೆಲ್ಲ ತೀರಿಸ್ಕೊಳಪ್ಪ, ಎಕ್ಸಾಮ್ ಫೀಸ್ಗಳು ಕಟ್ಕೊಮ, ಈ ಸ್ಕೂಲ್ ಕಟ್ಕೊಮ ಆಗಲಿ ಅಥವಾ ಸಾಲ ಮುಡ್ಸೋಣ ಅಂತೀವಿ. ಅದೇ ಟೈಮಿಗೆ ನಮ್ಮ ಬೆಳೆ ಎಲ್ಲ ಚೆನ್ನಾಗಿ ಬರುತ್ತೆ, ನಾವು ಏಜೆಂಟ್ ಮುಖಾಂತರ ಕೊಟ್ಟಿರ್ತೀವಿ. ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿಗಳು ದಲಾಲಿಗಳು, ಏಜೆಂಟ್ಗಳು, ಕೆಲವು ಮಂದಿ, ಎಲ್ಲರಿಗಂತ ಹೇಳ್ತಾ ಇಲ್ಲ ನಾನು, ಕೆಲವು ದಲಾಲಿ ಏಜೆಂಟ್ಗಳೆಲ್ಲ ರೈತರ ದುಡ್ಡು ಹಾಕೊಂಡು ಫರಾರಿ ಆಗಿಬಿಡ್ತಾರೆ. ಪಂಗನಾಮ, ರೈತರು ಅಲ್ಲಿ ಕಷ್ಟದಲ್ಲಿ. ಅದಾದಮೇಲೆ ಇನ್ನೂ ಇದ್ದಾವೆ, ಹೇಳ್ಕೊತ ಹೋದರೆ ಭಾಳಷ್ಟು ಇದ್ದಾವೆ. ಇನ್ನೊಂದು ಕೆಲವು ಮುಖ್ಯ ವಿಶೇಷಗಳು ಹೇಳ್ತೀನಿ.
ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈಗ ಆಗಿರುವಂಥ ಮಳೆ ಸಂಪೂರ್ಣ ನಮ್ಮ ಕೃಷಿ ಸಚಿವರು ಅಲ್ಲಿ ಭೇಟಿ ಕೊಟ್ಟು ಅಲ್ಲಿ ಒಂದು 3 ದಿನ ಕ್ಯಾಂಪೇನಿಂಗ್ ಅಥವಾ 4 ದಿನ ಕ್ಯಾಂಪೇನಿಂಗ್ ಮಾಡಿ ಅಲ್ಲಿ ರೈತರ ಕಷ್ಟಗಳು ಏನಾಗಿದ್ದಾವೆ ಮತ್ತು ರಾಯಚೂರು ಜಿಲ್ಲೆಗೂ ಆಗಮಿಸಿ ರಾಯಚೂರಲ್ಲಿ ನಮ್ಮ ಶಕ್ತಿನಗರ ಭಾಗದಲ್ಲಿ ದಿವಸಗೂರು ಗುಂಜಳ್ಳಿ ಬರುತ್ತೆ ಮತ್ತು ಕಾಡ್ಲೂರು ಬರುತ್ತೆ. ಆ ಕಡೆ ಎಲ್ಲ ನೀರಿಂದಲೇ ಹೊಲಗಳಲ್ಲೆಲ್ಲ ನುಗ್ಗಿಬಿಟ್ಟು ಕವಳೆ ಅಂತಾರಲ್ಲ, ನಿಮಗೆ ಗೊತ್ತು, ಕವಳೆ ಎಲ್ಲ ಸರ್ವನಾಶವಾಗಿದೆ. ಅಲ್ಲಿನೂ ರೈತರು ಭಾಳ ಸಂಕಷ್ಟ. ಎಲ್ಲರಿಗೆ ಒಂದು ನಿಖರವಾಗಿ ಇವರ ಬೆಳೆ ಸಾಲವನ್ನು ಮನ್ನಾ ಮಾಡಬೇಕು ಮತ್ತು ಇವರಿಗೆ ಏನಾದರೂ ಅನುಕೂಲತೆ ಆಗುವ ಸೌಲಭ್ಯಗಳು ಕೊಡಬೇಕು ಮತ್ತು ಇವರಿಗೆ ಎಕರೆಗೆ ಇಷ್ಟು ಅಂತ ಅನುಕಂಪ ಕೊಡಬೇಕು. ಈಗ ರವಿ ಬೋಸರಾಜ್ ಅವರು ಇದ್ದಾರಲ್ಲ ಸರ್, ಅವರು ಸಣ್ಣ ನೀರಾವರಿ ಸಚಿವರು. ಈಗ ಅವರು ಏನೇನು ರಾಯಚೂರು ಡಿಸ್ಟಿಕ್ ಒಳಗೆ ಏನೇನು ಸವಲತ್ತು ಮಾಡಿದ್ರು ನಿಮ್ಗೆ? ನಮ್ಮ NS ಬೋಸರಾಜಿ ಅವರು ಸಣ್ಣ ನೀರಾವರಿ ಸಚಿವರಾಗಿದ್ದಾರೆ. ನಮ್ಮ ಒಂದು ರಾಯಚೂರು ಭಾಗಕ್ಕೆ ಹೆಮ್ಮೆಯು. ನಮ್ಮ NS ಬೋಸರಾಜಿ ಅವರು ಮಾನ್ವಿ, ರಾಯಚೂರು, ಗಬ್ಬೂರು ಕೆಲವೊಂದು ಗ್ರಾಮಗಳಲ್ಲಿ ಕೃಷಿ ಹೊಂಡಗಳನ್ನು ಮಾಡಿದ್ದಾರೆ. ಅದರಲ್ಲಿ ಅವರ ಪಾಲು ಭಾಳ ಚೆನ್ನಾಗಿದೆ ಅಂತ ಹೇಳಲು ಇಷ್ಟಪಡ್ತೇವೆ. ಮತ್ತು ನಿಮ್ಮದು ಈಗ ಎಕ್ಸಾಂಪಲ್ ನಾನು ಹೇಳ್ತೀನಿ ಸರ್. ಈಗ ನಾವು ನಂದು 20 ಎಕರೆ ಹೊಲ ಇದೆ, ಓಕೆ, ಎಕ್ಸಾಂಪಲ್. ಈಗ ನಾವು ಬೇರೆಯವ್ರಿಗೆ ಲೀಸಿಗೆ ಕೊಟ್ರಿ. ಈಗ ಫ್ಲಡ್ ಬಂದದಲ್ಲ, ಈಗ ಫ್ಲಡ್ ಬಂದರೆ ಅವರು ಏನಾಗ್ತದೆ, ಗೌರ್ಮೆಂಟ್ ಏನಾಗ್ತದೆ, ಅವ್ರು ಪಾಣಿ ಮೇಲೆ ಅವ್ರು ರೊಕ್ಕ ಹಾಕ್ತಾರೆ. ಹೌದು, 2 ಎಕರೆ 3 ಎಕರೆದು ರೊಕ್ಕ ಏನಾಗ್ತದೆ ಗೊತ್ತಾ? ಇವರು ಕಿಸಾನ್ ತಗೊಂಡಿರ್ತಾರ, ಲೀಸಿಂಗ್ ಮಾಡ್ಕೊಂತಾರಲ್ಲ, ಅವ್ರಿಗೆ ಹೆಂಗೆ ಇದು ಆಗಬೇಕು ಜೀವನ? ಅದೂ ಭಾಳ ಒಂದು ಒಳ್ಳೆಯ ಪ್ರಶ್ನೆ ಅಂತ ತಾವು ಕೇಳಿದಿರಿ. ಈಗ ಕಷ್ಟ ಹೆಂಗಿತ್ತು ಅಂತಂದರೆ, ಲೀಸಿಗೆ ಕೊಟ್ಟಿದ್ದಾರೆ ಭಾಳ ಜನ, ಇಲ್ಲ ಅಂತಿಲ್ಲ. ಈಗ ರಿಕವರಿದು ಅದೇ ಪ್ರಾಬ್ಲಮ್ ಆಗ್ತಾ ಇದೆ. ಈಗ ಸರ್ಕಾರ ಅದು ಏನಿರ್ತದೆ ಸರ್, ಈಗ ನಂದು ಅಲ್ಲ, ಹೌದು, ಈಗ ನಿಮ್ಗೆ ಲೀಸಿಗೆ ಕೊಟ್ಟಿಲ್ಲ, ನಿಮ್ಮ ಹೆಸರ ಮೇಲೆ ಅಮೌಂಟ್ ಬಂದ್ಬಿಡ್ತದ. ಈಗ ನೀವು ಒದ್ದಾಡ್ಬೇಕಲ್ಲ ಅದ್ರೊಳಗೆ. ಹೌದು, ನಾನು ಅದಕ್ಕೆ ಕುಂಟಿ ಹೊಡೆದಿದ್ದೀನಿ, ಕವಳೆ ತೆಗೆದಿದ್ದೀನಿ, ಗೊಬ್ಬರ ಹಾಕಿದ್ದೀನಿ, ದುಡ್ಡೆಲ್ಲ ನಾನು ಹಾಕಿದ್ದೀನಿ ಅದಕ್ಕೆ ಬೆಳೆಯೋಕ್ಕೆ. ನಿಮ್ಗೆ ವರ್ಷಕ್ಕೆ ನಾನು ತಗೊಂಡಿದ್ದೆ ಲೀಸಿಗೆ. ಅದೊಂಥರ ಸಮಸ್ಯೆನೇ ಇದು ರಾಜ್ಯದಲ್ಲಿ ಎಲ್ಲ ಈ ಥರ ಆಗುತ್ತೆ. ಮತ್ತು ಈಗ ಜನ ಎಲ್ಲ ನಮಗೆ ಗೊಬ್ಬರ ಎಲ್ಲ ಕೊಟ್ಟಿದ್ದಾರೆ ಅಲ್ವಾ, ಅದೂ ಸಮಸ್ಯೆ ಆಗಿಬಿಟ್ಟಿದೆ. ಈಗ ಗೊಬ್ಬರ ಬೀಜಗಳೆಲ್ಲ ನಮಗೇನು ಕ್ರೆಡಿಟ್ ಆಗಿ ಕೊಟ್ಟಿದ್ದಾರೆ. ಈಗ ನಮಗೆ ನಾವು ಬೆಳೆ ಬಂದರೆ ತಾನೇ ಮಾರಿ ಅವರಿಗೆ ಕೊಡೋಕ್ಕೆ ಸಾಧ್ಯವಾಗ್ತಿತ್ತು. ಈಗ ಅದೆಲ್ಲ ಈಗ ನಮಗೆ ಎಲ್ಲ ನಮ್ಮ ರೈತರ ಅಕೌಂಟಿಗೆ ಟ್ರಾನ್ಸಾಕ್ಷನ್ಗಳೇ ಇಲ್ಲ ರೀ. ಸರ್ಕಾರದಿಂದ ಹೆಂಗಿದೆ ಅಂತಂದರೆ, ಒಂದು ನೇರವಾಗಿ ಸರ್ಕಾರಕ್ಕೆ ನಾವು ದೋಷ ಮಾಡ್ತೀವಿ. ಯಾಕಂತಂದರೆ ನಮ್ಮ ರೈತರಿಗೆ ಬೆಳೆಯೋಕ್ಕೂ ಬಿಡ್ತಾಯಿಲ್ಲ, ಈ ಕಡೆ ಸಾಯೋಕ್ಕೂ ಬಿಡ್ತಾಯಿಲ್ಲ. ಹಾಗಾಗಿಬಿಟ್ಟಿದೆ ನಮ್ಮ ಪರಿಸ್ಥಿತಿ. ಈಗ ನೋಡಿ, ನಮಗೆ ನಾವು ಬೆಳೆಸ್ತೀವಿ, ದೇವರು ಒಂದೊಂದು ಟೈಮ್ ಕೊಡ್ತಾನೆ, ಒಂದೊಂದು ಟೈಮ್ ಈ ಥರ ಫ್ಲಡ್ ಆಗಿಲ್ಲ, ಹುಳ ಬಿದ್ದಿಲ್ಲ, ಏನೋ ಒಂದು ಆಗಿಲ್ಲ ಆದಾಗ ನಾವು ಬೆಳೆದಾಗ ನಾವು ನೇರವಾಗಿ ಅಕೌಂಟ್ಗೆ ಹಾಕಿದ್ರೆ, ನಮ್ಮ ಬೆಳೆ ದುಡ್ಡು ಅಕೌಂಟ್ಗೆ ಹಾಕಿದ್ರೆ ನಮಗೆ ಬರೋ ಅನುದಾನಗಳು, ಸಬ್ಸಿಡೀಸ್ಗಳೆಲ್ಲ ಕಟ್ ಮಾಡಿಬಿಡ್ತಾರೆ. ಇದೇ ರಾಜಕಾರಣಿಗಳಿಗೆ ಇಟ್ಟಿಲ್ಲ. 700 ಕೋಟಿ 200 ಕೋಟಿ ಒಡೆರಿದ್ರು ಅವ್ರಿಗೆ ಟ್ಯಾಕ್ಸ್ ಇಲ್ಲ, ಅವರಿಗೆ ಒಂಥರ ಯಾವುದೂ ಇರಲ್ಲ. ನಾವೇನೇನು ಮಾಡಿದರೆ, ಈಗ ನೀವು ಬಡ ಕೆಟಗರಿಯಿಂದ ನೀವು ಜಾಸ್ತಿ ಆದಾಯ ಬಂದಿದೆ, ಅದರಿಂದ ನಿಮ್ಗೆ ಬರೋ ಅನುದಾನಗಳು ಕಡಿತಗಳಿದ್ದಾವಲ್ಲ ಸರ್. ಏನು ಸರ್, ಅಗ್ರಿಕಲ್ಚರ್ ಲ್ಯಾಂಡಿಂದ ಏನು ಬೆಳೆಯನ್ನು ಬೆಳೆದಿರ್ತೀವಿ ಸರ್, ಅದಕ್ಕೆ ಟ್ಯಾಕ್ಸೇಷನ್ ಇಲ್ಲ. ಟ್ಯಾಕ್ಸೇಷನ್ ಎದಕ್ಕಿಲ್ಲ ಅಂತಂದ್ರೆ, ಟ್ರಾನ್ಸ್ಪೋರ್ಟ್ ವೆಹಿಕಲ್ ತರೋರಿಗೂ ಟ್ಯಾಕ್ಸ್ ಇಲ್ಲ ಸರ್. ಅದಾದಮೇಲೆ ನಾವೀಗೇನು ನಮ್ಮದು ಬೆಳೆ ಬೆಳೆದಿದ ಮೇಲೆ ಕೊಡಬೇಕು. ಸಪೋಸ್ ಒಂದು ಜಿನ್ನಿಂಗ್ ಫ್ಯಾಕ್ಟ್ರಿ ಕೊಟ್ಟಿವಿ, ಹಕ್ಕಿ ಕೊಟ್ಟಿವಿ, ಕಾಟನ್ ಕೊಟ್ಟಿದ ಮೇಲೆ ಈಗ ನಾವು APMC ಮುಖಾಂತರ ಕೊಡಬೇಕು. ಆ್ಯಕ್ಚುಲಿ ಅದು ಕರೆಕ್ಟ್ ಲೀಗಲಿ ಅದು ಕೊಟ್ಟಿವಿ ತಿಳ್ಕೊಳ್ಳಿ. ಅಲ್ಲಿಂದ ಏನಾಗ್ತಾಯಿದೆ, ಎಲ್ಲ ಕಡೆ ಭಾಳಷ್ಟು APMC ಆಗಲಿ ಗಂಜುಗಳಲ್ಲಿ ಆಗಲಿ ಬರೀ ಒಂದು ಚೀಟಿ ಮೇಲೆ ಕೊಡ್ತಾರೆ. ಅದರಲ್ಲಿ ಒಂದು ಥರ ರೈತರಿಗೂ ಲಾಸು, ಸರ್ಕಾರಕ್ಕೂ ಲಾಸು. ಯಾಕಂತಂದರೆ GST ಮುಖಾಂತರ ಬಿಲ್ಲಿಂಗ್ ಆಗಬೇಕು. GST ಪ್ರಕಾರನೇ ನಮಗೆ ಖಾತೆಗೆ, ರೈತರ ಖಾತೆಗೆ ನಮ್ಮ ತೊಗೊಂಡಿದ್ದೇನು ಖರೀದಿ ಮಾಡಿದಂಥ ಬೆಳೆಯನ್ನು ನಮ್ಮ ಖಾತೆಗೆ, ಅಕೌಂಟಿಗೆ ಟ್ರಾನ್ಸ್ಫರ್ ಆಗಬೇಕು. ಹಾಗಾದ್ರೇ ನಮ್ಮ ರೈತರಿಗೆ ಒಂದು ವ್ಯಾಲ್ಯೂ ಬರುತ್ತೆ. ನಾವು ಎಜುಕೇಷನ್ ಲೋನ್ಗಳು ತೊಗೋಬೋದು, ಹೋಮ್ ಲೋನ್ ತೊಗೋಬೋದು, ನಮ್ಮ ಟ್ರಾನ್ಸಾಕ್ಷನ್ ಆಗುತ್ತೆ. ಅಲ್ಲಿಗೆ ಒಂದು ಪಾಯಿಂಟ್ ಆಯ್ತು ಸರ್, ನಮ್ಮದು ನಾವು ಅವರು ಹಾಕೋಕ್ಕೂ ರೆಡಿ, ನಾವು ತೊಗೋಕ್ಕೂ ರೆಡಿ. ಅದಾದಮೇಲೆ ಸರ್ಕಾರ ಏನು ಮಾಡುತ್ತೆ ಅಂತಂದರೆ, ನೀವೇನಾದರೂ 10 ಲಕ್ಷದ ಬೆಳೆ ಬೆಳೆಸಿದರೆ, ಹತ್ತಿ ಬೆಳೆಸಿದ್ರಿ, ರೈಸ್ ಬೆಳೆಸಿದ್ರೆ, ನಿಮ್ಗೇನು ಸಬ್ಸಿಡಿಗಳು, ಅನುದಾನಗಳು ಸಿಗ್ತಾವೆ, ಅದೆಲ್ಲ ಕಟ್ ಮಾಡ್ತಾರೆ. ಹಾಗಾಗಿ ಏನು ಮಾಡ್ತಾರೆ, ರೈತರು ಯಾರೂ ಅಕೌಂಟಿಗೆ ಹಾಕ್ಕೊತಾರಲ್ಲ ದುಡ್ಡು.
ತಮ್ಮ ಅಕೌಂಟಲ್ಲಿ 3,000 2,000 ಮಾತ್ರ ಇಡ್ತಿದ್ದಾರೆ. ಹಿಂಗಾದರೆ ಹೇಗೆ? ಅಂದರೆ ಒಬ್ಬದೇ ಭಾರಿ ತಿಪ್ಪಲ ಆಗ್ಬಿಡ್ತದೆ ಸರ್ ನಿಮ್ಗೆ ರೈತರಿಗೆ ಫುಲ್ ತಿಪ್ಪಲ ಆಗ್ತದೆ. ನಾವು ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸರ್ ಅವ್ರಿಗೆ ಮನವಿ ಅಂದರೆ ಹೊಸ ಕಾನೂನು ಜಾರಿಗೆ ಮಾಡಬೇಕು. ಈಗ ರಾಜಕಾರಣಿಗಳಿಗೆ ಲಿಮಿಟೇ ಇಲ್ಲ ಸರ್. 200 ಕೋಟಿನೂ ಮಾಡ್ಬೋದು, ಅವರು ಟರ್ನ್ ಓವರು 100 ಕೋಟಿನೂ ಮಾಡ್ಬೋದು. ನಾವು 10 ಲಕ್ಷದೇನಾದನ್ನು ಮಾಡಿದರೆ ನಮಗೆ ಎಲ್ಲ ಅನುದಾನಗಳು ವಾಪಸ್ ಹೋಗ್ಬಿಡುತ್ತೆ.